ಇವತ್ತಿನ ಒಂದು ತರಗತಿಗೆ ನಿಮ್ಗೆಲ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಒಂದು ತರಗತಿಯಲ್ಲಿ ಕನ್ನಡ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಇವತ್ತೇನು ಎಕ್ಸಾಮಿನೇಷನ್ ಕೊಟ್ಟಿದ್ವಲ್ವಾ, ಆ ಒಂದು ಗದ್ಯ ಭಾಗಗಳನ್ನು ನೋಡ್ತಾ ಹೋಗೋಣ. ಗೌರಿ ನೋಡೋದು ರನ್ ಆಗ್ತೈತಿನ? ಓಕೆ, ರೈಟ್. ಇಲ್ಲಿ ನಿಮಗೆ ಎಕ್ಸಾಮಿನೇಷನ್ಗೆ ಇವತ್ತು ಒಂದು ಗದ್ಯ ಭಾಗ ಕೊಟ್ಟಿತ್ತು. ಈ ಒಂದು ಗದ್ಯ ಭಾಗ ಅಂದರೆ ಟೆಸ್ಟಿಗೆ ಕೊಟ್ಟಿದ್ವಲ್ವ ನಾವು, ಈ ಒಂದು ಗದ್ಯ ಭಾಗವನ್ನು ನಾವು ಟೆಸ್ಟಿಗೆ ಕೊಟ್ಟಿದ್ವಿ. ಬಹುಶಃ ನೀವೆಲ್ಲರೂ ಸಹ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಈ ಒಂದು ಗದ್ಯ ಭಾಗ ಯಾವ ರೀತಿ ಅನಲೈಸ್ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ. ಎಸ್, ಇಲ್ಲಿ ಗದ್ಯ ಭಾಗ 4 ಅಂತ ಇದೆ, ನೋಡ್ತಾ ಹೋಗ್ರಿ. ನಾನು ಬೇಡ, ರೈಟ್. ನಾವು ಗದ್ಯ ಭಾಗ 4 ವರ್ಡ್ಸನ್ನು ಕೇಳ್ತಾ ಹೋಗ್ರಿ, ಬೇಡ, ಜಸ್ಟ್ ನೋಡ್ಕೊಳ್ರಿ. ಇವತ್ತೇನು ಟೆಸ್ಟಿಗೆ ಕೊಟ್ಟಿದ್ವಲ್ವಾ, ಸೊ ಅದರ ಒಂದು ಎಕ್ಸ್ಪ್ಲನೇಷನ್ ಆಗಿರುತ್ತೆ ಇದು, ರೈಟ್. ಒಂದು ಪುಟ್ಟ ಕೆಂಗಂದು ಬಣ್ಣದ ಎಳೆಯ ನಾಯಿ ಮರಿ ರಸ್ತೆಯ ಅಂಚಿನ ಕಾಲುದಾರಿಯಲ್ಲಿ ಅತ್ತಿಂದಿತ್ತ ಅಡ್ಡಾಡುತ್ತಿತ್ತು. ಶುದ್ಧ ತಳಿ ನಾಯಿಗೂ ಅಡ್ಡತಳಿ ನಾಯಿಗೂ ಹುಟ್ಟಿದ ಬೆರಕೆ ನಾಯಿ ಮರಿ. ಅದರ ಮೂತಿ ನರಿಯ ಮೂತಿಯಂತಿತ್ತು. ಅದರ ಕಣ್ಣುಗಳಲ್ಲಿ ಏನೋ ಚಿಂತೆ ಕಾಣುತ್ತಿತ್ತು. ಅದು ವ್ಯಾಕುಲಗೊಂಡಂತೆ ಸುತ್ತಮುತ್ತ ಎಲ್ಲ ದಿಕ್ಕುಗಳಲ್ಲಿ ನೋಡುತ್ತಿತ್ತು. ಒಮ್ಮೊಮ್ಮೆ ಅಡ್ಡಾಡುವುದನ್ನು ನಿಲ್ಲಿಸಿ ಕುಯ್ ಕುಟ್ಟುತ್ತಿತ್ತು. ಶೀತದಿಂದ ಕೊರೆಯುತ್ತಿದ್ದ ಪಾದಗಳನ್ನು ಒಂದಾದ ಮೇಲೊಂದರಂತೆ ಎತ್ತಿ ಹಿಡಿಯುತ್ತಿತ್ತು. ತನಗೆ ಇಂಥ ಸ್ಥಿತಿ ಹೇಗೆ ಬಂದಿತು ಅನ್ನುವುದನ್ನು ತಿಳಿಯಲು ಯತ್ನಿಸುವಂತಿತ್ತು. ಅದು ತನ್ನ ಯಜಮಾನನಿಂದ ತಪ್ಪಿಸಿಕೊಂಡಿತ್ತು. ಅದು ಇಡೀ ದಿನ ತಾನು ಹೇಗೆ ಕಳೆದೆ, ಕೊನೆಗೆ ಈ ಅಪರಿಚಿತ ಪ್ರದೇಶಕ್ಕೆ ಹೇಗೆ ಬಂದೆ ಎನ್ನುವುದನ್ನು ಅದು ಚೆನ್ನಾಗಿ ನೆನಪಿನಲ್ಲಿಟ್ಟಿದ್ದಿತ್ತು. ಮತ್ತೊಮ್ಮೆ ಓದ್ತೇನೆ. ಒಂದು ಪುಟ್ಟ ಕೆಂಗಂದು ಬಣ್ಣದ ಎಳೆಯ ನಾಯಿ ಮರಿ ರಸ್ತೆಯ ಅಂಚಿನ ಕಾಲುದಾರಿಯಲ್ಲಿ ಅತ್ತಿಂದಿತ್ತ ಅಡ್ಡಾಡುತ್ತಿತ್ತು. ನೋಡ್ರಿ, ಈ ಒಂದು ಗದ್ಯ ಭಾಗವನ್ನು ನೋಡಿದ ತಕ್ಷಣ ನಮಗೆ ಈ ಒಂದು ಗದ್ಯ ಭಾಗ ಒಂದು ನಾಯಿ ಮರಿಯ ಬಗ್ಗೆ ಇದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಮೊದಲನೇದಾಗಿ ಅದು ಯಾವ ಬಣ್ಣದಲ್ಲಿದೆ, ಇದು ಯಾವ ಬಣ್ಣದಲ್ಲಿದೆ ಅಂತಕ್ಕಂಥದ್ದನ್ನ ಸಹ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೆಂಗೆಂದು ಬಣ್ಣ ಅಂದ್ರೆ ಕೆಂಪು ಬಣ್ಣ, ಕೆಂಗ್ ಕಲರ್ ಅಂದ್ರೆ ಅತ್ಲಾಗೆ ಕೆಂಪು ಅಲ್ಲ, ಇತ್ಲಾಗೆ ವೈಟು ಅಲ್ಲ, ಕೆಂದಾಗಿ ಮುದ್ದಾಗಿರ್ತಕ್ಕಂಥದ್ದು. ಕೆಂಗೆಂದು ಬಣ್ಣದ ಎಳೆಯ ನಾರಿ ಮರಿ ರಸ್ತೆಯ ಅಚ್ಚಿಂದಿತ್ತ ಇತ್ತಿಂದತ್ತ. ಅಂಚಿನ ಅಂದ್ರೆ ರಸ್ತೆಯ ಒಂದು ತುದಿಯಲ್ಲಿ ಅಥವಾ ರಸ್ತೆಯ ಒಂದು ಕಡೆಗೆ, ಒಂದು ಸೈಡಲ್ಲಿ, ಕಾಲುದಾರಿಯಲ್ಲಿ ಅತ್ತಿಂದಿತ್ತ ಅಡ್ಡಾಡುತ್ತಿತ್ತು. ಆ ಕಡೆ ಈ ಕಡೆ ಅಡ್ಡಾಡ್ತಾ ಇದೆ. ಆ ನಾಯಿ ಮರಿಯ ಒಂದು ಗುಣಲಕ್ಷಣ ಹೆಂಗಿತ್ತು ಅಂತಂದ್ರೆ, ಶುದ್ಧ ತಳಿ ನಾಯಿಗೂ ಅಡ್ಡತಳಿ ನಾಯಿಗೂ ಹುಟ್ಟಿದ ಬೆರಕೆ ನಾಯಿ ಮರಿ. ಅಂದ್ರೆ ಅತ್ಲಾಗ ವೈಟು ಅಲ್ಲ, ಇತ್ಲಾಗ ಕೆಂಪುದು ಅಲ್ಲ. ಸೊ ಈ ರೀತಿಯಾಗಿತ್ತು ಅದರ ಒಂದು ಲಕ್ಷಣ. ಅದು ಪ್ಯೂರ್ ಆಗಿ ತುಂಬಾ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ನಾಯಿ ಮರಿನೂ ಅಲ್ಲ, ತೀರ ಬೀದಿ ನಾಯಿನೂ ಅಲ್ಲ, ಆ ಥರ. ಅದರ ಮೂತಿ ನಾಯಿಯ ಮೂತಿ ಅಂತಿತ್ತು, ಸರಿ, ನರಿಯ ಮೂತಿ ಅಂತಿತ್ತು. ಚೂಪಾಗಿರುತ್ತೆ ನರಿ ಮೂತಿ. ನೋಡಿದ್ರೆ ನೀವೆಲ್ಲರೂ ಫಾಕ್ಸ್ ಅಂತ ಕರೀತೀವಲ್ಲ, ತೋಳ, ಅದು ಚೂಪಾಗಿರುತ್ತೆ. ಅದರ ಮೂತಿ ತುಂಬಾ ಚೂಪಾಗಿತ್ತು ಅಥವಾ ನರಿಯ ಮೂತಿ ಅಂತಿತ್ತು. ಅದರ ಕಣ್ಣುಗಳಲ್ಲಿ ಏನೋ ಚಿಂತೆ ಕಾಣುತ್ತಿತ್ತು. ಸೊ ಅದು ಸ್ವಲ್ಪ ಎದುರಿಕೊಂಡಂಗಿತ್ತು, ಏನೋ ಚಿಂತೆ ಕಾಡ್ತಾ ಇತ್ತು. ಅದು ವ್ಯಾಕುಲಗೊಂಡಂತೆ ಸುತ್ತಮುತ್ತ ಎಲ್ಲ ದಿಕ್ಕುಗಳಲ್ಲೂ ನೋಡುತ್ತಿತ್ತು. ಏನೋ ಒಂದು ರೀತಿ ಹೆದರಿಕೆ, ಭಯ, ಚಿಂತೆ ಅವೆಲ್ಲವುಗಳನ್ನು ಒಟ್ಟಾಗಿರ್ತಕ್ಕಂಥ ಸಂದರ್ಭಕ್ಕೆ ನಾವು ವ್ಯಾಕುಲತೆ ಅಂತೇಳಿ ಕರಿತೀವಿ. ಅದು ಸಹ ವ್ಯಾಕುಲಗೊಂಡಂತೆ ಅತ್ತಿಂದಿತ್ತ
ಎಲ್ಲ ಸುತ್ತಮುತ್ತ ದಿಕ್ಕುಗಳಲ್ಲೂ ಸಹ ನೋಡ್ತಾ ಇತ್ತು. ಒಮ್ಮೊಮ್ಮೆ ಅಡ್ಡಾಡುವುದನ್ನು ನಿಲ್ಲಿಸಿ ಕುಯ್ ಗುಡುತ್ತಿತ್ತು. ಅಂದ್ರೆ ಆ ಕಡೆ ಈ ಕಡೆ ಅಡ್ಡಾಡ್ತಿತ್ತು ಅಂತ ಹೇಳಿದ್ರಲ್ವಾ, ಒಮ್ಮೊಮ್ಮೆ ಏನ ಮಾಡ್ತಿತ್ತು, ಸುಮ್ಮನೆ ಸ್ಟಾಪ್ ಆಗಿ ನಿಂತು ಬಿಡ್ತಿತ್ತು. ನಿಂತು ಕುಯ್ 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 ಅಂತ ಇತ್ತು, ಅಂದ್ರೆ ಅಳ್ತಾ ಇತ್ತು. ಶೀತದಿಂದ ಕೊರೆಯುತ್ತಿದ್ದ ಪಾದಗಳನ್ನು ಒಂದಾದ ಮೇಲೊಂದರಂತೆ ಎತ್ತಿ ಹಿಡಿಯುತ್ತಿತ್ತು. ನೋಡ್ರಿ, ತುಂಬಾ ಚಳಿ ಇತ್ತಂಗ, ಅದು ತುಂಬಾ ಕೂಲ್ ಇತ್ತಂಗ ವಾತಾವರಣ. ಅದೇನ್ ಮಾಡ್ತಾ ಇತ್ತಪ್ಪ ಅಂದ್ರೆ ಆ ನೆಲಕ್ಕೆ ಟಚ್ ಆಗಿರ್ತಕ್ಕಂಥ ಪಾದಗಳನ್ನ ಈ ತರ ಎತ್ತಿ ಹಿಂಗ್ ಹಿಡಿತಾ ಇತ್ತು. ಎರಡೇ ಕಾಲುಗಳಲ್ಲಿ ಕೂತ್ಕೊಂಡು ಈ ತರ ಆ ಕಡೊಂದ್ಸರಿ ಈ ಕಡೊಂದ್ಸರಿ ಎತ್ತಿ ಕೈ, ಆ ಶೀತದಿಂದ ಒಂದು ಕೂಲ್ ಆಗಿರ್ತಕ್ಕಂಥ ಕಾಲುಗಳಿಗೆ ಒಂದು ಏನೋ ರಿಲೀಫ್ ಕೊಡ್ತಾ ಇತ್ತು. ಎಸ್, ತನಗೆ ಇಂಥ ಸ್ಥಿತಿ ಹೇಗೆ ಬಂದಿತ್ತು ಅನ್ನುವುದನ್ನು ತಿಳಿಯಲು ಪ್ರಯತ್ನಿಸುವಂತೆ, ಅಂದ್ರೆ ಅದು ವ್ಯಾಕುಲಗೊಂಡಂತಿತ್ತು. ನಾನು ಯಾಕೆ ಇಲ್ಲಿ ಬಂದೆ, ನಾನು ಯಾಕೆ ನನ್ನ ಓನರನ್ನ ಬಿಟ್ಟು ಇಲ್ಲಿಗೆನ್ನ ಬಂದೆ, ನಾನು ಅಲ್ಲಿಂದ ಹೋಗ್ಬೋದಾಗಿತ್ತಲ್ಲ, ವಾಪಸ್ ಹೆಂಗ್ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅದು ಯೋಚನೆ ಮಾಡ್ತಾ ಇರೋ ತರ ಕಾಣಿಸ್ತಾ ಇತ್ತು. ಅದು ತನ್ನ ಯಜಮಾನನಿಂದ ತಪ್ಪಿಸಿಕೊಂಡಿತ್ತು. ಅದು ಇಡೀ ದಿನ ತಾನು ಕಳೆದೆ ಕೊನೆಗೆ ಈ ಅಪರಿಚಿತ ಪ್ರದೇಶಕ್ಕೆ ಹೇಗೆ ಬಂದೆ ಅನ್ನುವುದನ್ನು ಅದು ಚೆನ್ನಾಗಿ ನೆನಪಿನಲ್ಲಿದ್ದಿತ್ತು. ಎಸ್, ನೋಡೋಣ, ಇದರ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ರಿ. ನಾಯಿ ಮರಿ ಏಕೆ ಚಿಂತೆಗೊಳಗಾಗಿತ್ತು? ಅದರ ಮೂತಿ ನರಿಯ ಮೂತಿಯಂತಿದ್ದುದರಿಂದ ಅದು ಚಿಂತೆಗೊಳಗಾಗಿತ್ತು? ಅಲ್ಲ. ಅದಕ್ಕೆ ತಿನ್ನಲು ಆಹಾರ ದೊರೆಯದಿದ್ದರಿಂದ? ಅಲ್ಲ. ಯಜಮಾನನಿಂದ ತಪ್ಪಿಸಿಕೊಂಡಿದ್ದರಿಂದ? ತಾಯಿಯನ್ನು ಕಳೆದುಕೊಂಡಿದ್ದರಿಂದ? ಬಹುಶಃ ನಮ್ಮ ಗದ್ಯ ಭಾಗದ ಪ್ರಕಾರ ಆಪ್ಷನ್ ಬಿ, ಯಜಮಾನನಿಂದ ತಪ್ಪಿಸಿಕೊಂಡಿದ್ದರಿಂದ. ಇದು ಯಜಮಾನನಿಂದ ತಪ್ಪಿಸಿಕೊಂಡಿದ್ದರಿಂದ, ಆಪ್ಷನ್ ಸಿ, ನಾಟ್ ಬಿ. ನೆಕ್ಸ್ಟ್, ಅದಕ್ಕೆ ತಿನ್ನಲು ಆಹಾರ ದೊರೆಯದಿದ್ದರಿಂದ, ಅದು ಸರಿ ಹಾಕಿದಾರ? ಇಲ್ಲಿ ನಾವು ನೋಡೋಣ ಏನಕ್ಕೋಸ್ಕರ ಅದು ಕ್ವಶನ್ ಏನಿದೆ ಅರ್ಥ ಮಾಡ್ಕೊಡ್ರಿ. ನಾಯಿ ಮರಿ ಏಕೆ ಚಿಂತೆಗೊಳಗಾಗಿತ್ತು ಇಲ್ಲಿರುತ್ತೆ ನಿಮಗೆ. ಅದು ತಿಂದಿತ್ತ ಓಡಾಡ್ತಿತ್ತು, ಶುದ್ಧ ತಳಿ ನಾಯಿ ಮರಿ, ಮೂತಿ ಅಂತಿತ್ತು. ಅದರ ಏನೋ ಕಣಗಳ ದಿಕ್ಕು ಕಾಣಿಸ್ತಿತ್ತು, ವ್ಯಾಕುಲಗೊಂಡ ಸುತ್ತ ಎಲ್ಲ ದಿಕ್ಕುಗಳನ್ನು ನೋಡುತ್ತಿತ್ತು. ಒಮ್ಮೊಮ್ಮೆ ಅಡ್ಡಾಡೋದನ್ನು ನಿಲ್ಲಿಸಿ ಕುಯ್ಗುಡುತ್ತಿತ್ತು. ಶೀತದಿಂದ ಕೊರೆಯುತ್ತಾ ಪಾದಗಳೊಂದರ ಮೇಲಂತೆ ಎತ್ತಿಡಿಯುತ್ತಿತ್ತು. ನನಗೆ ಇಂಥ ಸ್ಥಿತಿ ಅನ್ನುವುದನ್ನು ತಿಳಿಯಲು ಯತ್ನಿಸುವಂತಿತ್ತು. ಅದು ತನ್ನ ಯಜಮಾನಿಂದ ತಪ್ಪಿಸಿಕೊಂಡಿತ್ತು. ಅದು ಇಡೀ ದಿನ ತಾನು ಹೇಗೆ ಕಳೆದೆ ಕೊನೆಗೆ ಅಪರಿಚಿತ ಪ್ರದೇಶಕ್ಕೆ ಹೇಗೆ ಬಂದೆ ಅನ್ನುವುದನ್ನು ಅದು ಚೆನ್ನಾಗಿ ನೆನಪಿನಲ್ಲಿದ್ದಿತ್ತು. ಏನ ಬಿಡು, ಏನು ಅದಾಗೋದಿಲ್ಲ, ಕರೆಕ್ಟ್ ಐತೆ. ಸ್ಟಾಪ್ ಮಾಡಿದ್ಯಾ? ಓಕೆ, ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎರಡನೇದು, ರಸ್ತೆಯ ಅಂಚಿನ ಕಾಲು ದಾರಿಯಲ್ಲಿ ಅತ್ತಿಂದಿತ್ತ ಅಡ್ಡಾಡುತ್ತಿದ್ದ ನಾಯಿ ಮರಿ ಯಾವುದು? ಬಿಳಿಯ ಬಣ್ಣದ ಎಳೆಯ ನಾರಿ, ಶುದ್ಧ ತಳಿಯ ನಾರಿ ಮರಿ, ಅಡ್ಡ ತಳಿಯ ನಾಯಿ ಮರಿ, ಬೆರಿಕೆ ನಾಯಿ ಮರಿ. ಎರಡು ಎಸ್, ಇದ್ರಲ್ಲ ಎಸ್, ಇದಕ್ಕೊಂದು ಆಪ್ಷನ್ ಕೊಡ್ಲಿಕ್ಕೆ ಹೇಳಿದ್ದೆ. ಇದಕ್ಕೆ ಸರಿಯಾದ ಉತ್ತರ ಅಡ್ಡ ತಳಿಯ ನಾಯಿ ಮರಿ. ನೆಕ್ಸ್ಟ್, ಯಜಮಾನ ಇದರ ವಿಲೋಮ ಪದ ಯಾವುದು? ಯಜಮಾನ ಇದರ ವಿಲೋಮ ಪದ ಯಾವುದು? ವಿಲೋಮ ಅಂತಂದ್ರೆ ವಿರುದ್ಧ ಪದ, ನೆನ್ಪಿಟ್ಕೊಡ್ರಿ. ಇಲ್ಲಿ ಒಡೆಯ, ಆಳು, ಧನಿಕ, ಅಧಿಕಾರಿ ಅಂತಿದೆ. ಸೊ ಯಜಮಾನ, ಆಳು, ಅದಕ್ಕೆ ವಿಲೋಮ ಪದ. ನೆಕ್ಸ್ಟ್, ಯಾವುದಕ್ಕೆ ಬೆರಕೆ ನಾಯಿ ಮರಿ ಅನ್ನುವರು? ಕೆಂಗಂದು ಬಣ್ಣದ ನಾಯಿ ಮರಿಗೆ, ಶುದ್ಧ ತಳಿಯ ನಾಯಿ ಮರಿಗೆ, ನರಿಯ ಮೂತಿಯಂತಿರುವ ನಾಯಿ ಮರಿಗೆ, ಶುದ್ಧ ಹಾಗೂ ಅಡ್ಡ ತಳಿಗೆ ಹುಟ್ಟಿದ ಮರಿಗೆ. ಅಂದ್ರೆ ಇದಕ್ಕೆ ಆಪ್ಷನ್ 4 ಡ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಈ ಗದ್ಯ ಭಾಗಕ್ಕೆ ಸರಿಯಾದ ತಲೆಬರಹ ಕೊಡಿ. ಚಿಂತೆ ಮಾಡ್ಬೇಕು, ಇಲ್ಲಿ ಸ್ವಲ್ಪ ಅನಲೈಸ್ ಮಾಡ್ಬೇಕು. ಏನು ಈ ಕತೆಗೊಂದು ಹೆಸರು ಕೊಡಬೇಕು. ಏನು ಹೆಸರು ಕೊಡಬೇಕು? ದಟ್ ಈಸ್ ಎಳೆಯ ನಾಯಿ ಮರಿ, ಯಜಮಾನನಿಂದ ತಪ್ಪಿಸಿಕೊಂಡ ನಾಯಿ ಮರಿ, ಬೆದರಿಕೆ ನಾಯಿ ಮರಿ, ನರಿಯ ಮೂತಿಯಂತಿರುವ ನಾಯಿ ಮರಿ. ಅಂದ್ರೆ ನಾವು ಆ ಕಥೆಯನ್ನ ಸಂಪೂರ್ಣವಾಗಿ ಓದಿದ ಮೇಲೆ ಏನು ಹೆಸರು ಕೊಡಬಹುದು ಅಂತಕ್ಕಂಥದ್ದನ್ನು ಥಿಂಕ್ ಮಾಡಬೇಕು. ಥಿಂಕ್ ಮಾಡಿ, ಎಳೆಯ ನಾಯಿ ಮರಿ, ಯಜಮಾನನಿಂದ ತಪ್ಪಿಸಿಕೊಂಡ ನಾಯಿ ಮರಿ,
ಬೆದರಿಕೆ ನಾಯಿ ಮರಿ, ನರಿಯ ಮೂತಿಯಂತಿರುವ ನಾಯಿ ಮರಿ. ಆಲ್ಮೋಸ್ಟ್ ಇವೆಲ್ಲವೂ ಸಹ ಗದ್ಯ ಭಾಗದಲ್ಲಿ ಬರ್ತವೆ. ಆದರೂ ಸಹ ನಾವು ಒಂದು ಕತೆಗೆ ಹೆಸರಿಡಬೇಕಾದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕು, ಕ್ಯೂರಿಯಾಸಿಟಿ ಮೂಡಿಸುವಂತಿರಬೇಕು, ಅಂತಹ ಹೆಸರುಗಳನ್ನ ಚಾಯ್ಸ್ ಮಾಡಬೇಕು. ಆ ಒಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದಾಗ ಎಳೆಯ ನಾಯಿ ಮರಿ ಅಂತಕ್ಕಂತಹ ಒಂದು ಆಪ್ಷನ್ ಅನ್ನು ನಾವು ಚಾಯ್ಸ್ ಮಾಡಿದ್ರೆ ಈ ಒಂದು ಗದ್ಯ ಭಾಗಕ್ಕೆ ಒಳ್ಳೆಯ ಒಂದು ತಲೆಬರಹ ನೀಡಿದಂತಾಗುತ್ತದೆ. ಆದ್ದರಿಂದ ಇದಕ್ಕೆ ಆಪ್ಷನ್ ಎ ಸರಿಯಾದ ಉತ್ತರ. ಡೋಂಟ್ ಟಚ್. ಆಪ್ಷನ್ ಎ ಸರಿಯಾದ ಉತ್ತರ. ಅರ್ಥ ಆಯ್ತಾ? ಎಸ್, ಆದಷ್ಟು ನೀವು ನೆಕ್ಸ್ಟ್ ಮತ್ತೊಂದು ನೋಡೋಣ ಗದ್ಯ ಭಾಗವನ್ನ. ನೀವು ಆದಷ್ಟು ವಿಡಿಯೋ ಮಾಡ್ಬೇಕಾದ್ರೆ ಎಕ್ಸೈಟ್ಮೆಂಟ್ ಜೋರು ಮಾತಾಡ್ಬೇಡ್ರು, ಸ್ವಲ್ಪ ವಿಡಿಯೋ ಕವರ್ ಆಗ್ತೈತೆ. ಜಸ್ಟ್ ಸುಮ್ಮನೆ ನನಗೆ ಸಿಗ್ನಲ್ ಕೊಟ್ರೆ ಗೊತ್ತಾಗುತ್ತೆ ನನಗೆ. ಒಂದು ನಿಮಿಷ, ಅದು ಸ್ಟ್ರಕ್ ಆಗೈತೆ, ಪೆನ್ ಬರ್ತಾ ಇಲ್ಲ. ನೋಡೋಣ.